ಮಂದಿ ಕಲಾವಂತರಿದ್ದಾರೆ ಇಲ್ಲೇ, ಬಹಳ ಮಂದಿ ಹೋಗ್ತಾರ ಸಿಗಣಾಪುರಕ್ಕೆ. ಇಲ್ಲಿದೆ ಅಲ್ಲ ಸಿಗಣಾಪುರದಾಗ ಆಗೋದು ಮನುಷ್ಯರು ಒಯ್ದು ಹಾಕಿ ದೇವ್ರು ಮಾಡ್ಯಾನತ್ತೀರಿ. ಎಲ್ಲಾರು ಸುತ್ತಿದ್ದು ಟಾವೆಲ್ ಒಯ್ದು ಹಾಕ್ತಾರ, ನೇಯ್ದದ್ದು ಒಯ್ದು. ಇದನ್ನ ಯಾವರೇ ನೋಡ್ಯ ನೆನ ಮಾಡೋದು ಆದ್ರ ಇದು ಪುರಾಣ ಸಿದ್ಧಾಂತದ. ರಾಮದೇವರ ಗುರು ವಶಿಷ್ಠರು ವಿಶ್ವಾಮಿತ್ರರು ಸಮಕಾಲೀನರು, ಅವಾಗೇ ಇದ್ರು ಸಪ್ತ ಋಷಿಗಳೊಳಗೆ. ಇದೇ ಈಗ ಸನಕಾನಂದ ಯಾರು ಋಷಿಗಳು ಹೋಗಿದ್ರು, ನೀವು ಹೇಳುದು ಸಪ್ತ ಋಷಿಗಳು ತಪ್ಪು ಅಂತ ಹೇಳ್ತೀರಂದ್ರೆ ನೀವು ತಪ್ಪನವ್ರು ನೀವು ಯಾರು ಅಂತ. ಅದಕ್ಕೆ ತಪ್ಪನವ್ರು ನೀವು ಯಾರು? ಸಭಾದಾಗ ಜಜ್ಮೆಂಟ್ ಕೂಡ ಅವ್ರು ಜಡ್ಜ್ ಇದ್ದಾರೆ, ಅವರು ಸಭಾ ಪಂಡಿತರು. ನೀವು ಹೇಳುದೆಲ್ಲ ಶೇಖ್ ಸೈದ್ರ ಆ ತಾಸಬಾವಡಿಯಾಗ ಯಾರೂ ನಮಾಜ್ ಮಾಡೇ ಇಲ್ಲ ಅಂತ ನಾ ಹೇಳ್ತೇನೆ. ನಿಮ್ಮದು ಹೇಳು ಎಲ್ಲ ಸುಳ್ಳೇ ಅದ. ಇದನ್ನಲ್ಲ ಇದು ಖರೆ ಅದ ಬ್ಯಾಡ್ರಿ. ನಾವು ಹೇಳಿವು ಮುಂಡಾಸ ಮಾಳಿಂಗರಾಯ ಪಡ್ಕೊಂಡಾನ, ಮಹಾದೇವ ಕೊಟ್ಟಾನ. ಹಿಂಗ ನಿಮ್ಮ ಸಿದ್ಧರೊಳಗೆ ಯಾರೇ ಮುಂಡಾಸ ಪದವಿ ಪಡ್ಕೊಂಡಾರಂದ್ರೆ ಸಿಗಣಾಪುರ ಮಹಾದೇವಗೆ ಮನುಷ್ಯರು ಹೋಗಿ ಹಾಕ್ತಾರೋ ಮಾರಾಯ. ಏನ್ರಿ ಮಹಾರಾಜರು, ಆ ಶಿಖರದ ಮ್ಯಾಲ ಮಹಾದೇವ ಬುಳ್ಳೋಗ ಸಿದ್ಧಿಗೆ ಹಾಕ್ತಾರೋ. ಇದು ಬಬಲೇಶ್ವರ ಗ್ರಾಮ ಅದ್ರಿ ಮಹಾರಾಜ್ರಿ. ಬಹಳ ಮಂದಿ ಕಲಾವಂತರಿದ್ದಾರೆ ಇಲ್ಲೇ, ಬಹಳ ಮಂದಿ ಹೋಗ್ತಾರ ಸಿಗಣಾಪುರಕ್ಕೆ. ಇಲ್ಲಿದೆ ಅಲ್ಲ ಸಿಗಣಾಪುರದಾಗ ಆಗೋದು ಮನುಷ್ಯರು ಒಯ್ದು ಹಾಕಿ ದೇವ್ರು ಮಾಡ್ಯಾನತ್ತೀರಿ. ಎಲ್ಲಾರು ಸುತ್ತಿದ್ದು ಟಾವೆಲ್ ಒಯ್ದು ಹಾಕ್ತಾರ, ನೇಯ್ದದ್ದು ಒಯ್ದು. ಇದನ್ನ ಯಾವರೇ ನೋಡ್ಯ ನೆನ ಮಾಡೋದು ಇಲ್ಲಿದೆ. ಅಲ್ಲ ಸಿಗಣಾಪುರದಾಗ ಆಗೋದು ಮನುಷ್ಯರು ಒಯ್ದು ಹಾಕಿ ದೇವ್ರು ಮಾಡ್ಯಾನತ್ತೀರಿ. ಎಲ್ಲಾರು ಸುತ್ತಿದ್ದು ಟಾವೆಲ್ ಒಯ್ದು ಹಾಕ್ತಾರ, ನೇಯ್ದದ್ದು ಒಯ್ದು. ಇದನ್ನ ಯಾವರೇ ನೋಡ್ಯ ನೆನ ಮಾಡೋದು. ಆದ್ರ ಅಮ್ಮಗಿಸಿದ್ದ ಕಮ್ಮ ಹೆಚ್ಚ ಅಂತ ನಾವು ಅಂದಿಲ್ಲ. ನೀವು ಕುಡುಪು ತೆಗೆದಿರಿ ಅಂದಾಣ ಇದು ತೆಗೆದಿವಿ ನಾವು. ಸಾಮ್ರಾಯನಲ್ಲಿ ನಿಮ್ಮರಿಗೆ ಇದ್ದ, ಹೌದು, ತುಕಾಪುರಾಯ ಇದ್ದ, ಅಲ್ಲಿ ಬಾಣ್ ಹೊಡ್ಕೊಂಡ. ಇರ್ಲಿಲ್ಲ ಏನ ಹೇಳಿ ಅವರು. ನೀವೆಲ್ಲಾ ತುಕಾಪುರಾಯ ಮರ್ಯಾದಸ್ಥ ಮನುಷ್ಯ, ಒಬ್ಬ ಅರಸ ಮನೆತನದವ, ಒಬ್ಬ ಭಾರಮತಿ ಗೌಡ. ಇವ ಇಂಥ ಬ್ಯಾಡ್ರ ಕೈಲಿ ಮುಟ್ಟಿ ಹೊಡೆಸ್ಕೋಬಾರ್ದಂತ ತನ್ನ ಬಾಣ ತಾವು ಹೊಡ್ಕೊಂಡ. ಯಾಕೆ ಹೊಡ್ಕೊಂಡ ಅಂತ ಮತ್ತೆ ನಮ್ಮನ್ನ ಕೇಳ್ತೀರಿ. 700 ಕಿಲಾರಕ್ಕೆ ಸುತ್ತ ಜಾಲ ಹಾಕ್ಯಾರ, ಅದ್ರ ತುಡುಗಲಿ ಹೊಡ್ಕೊಂಡು ಹೋಗ್ಬೇಕಂತಾರ. ಅವಾಗ ತುಕಾಪುರಾಯ ಸುಮ್ಮಕೊಂಡಿರ್ತಾನೇನ್ರಿ? ನಿಮ್ಮ ಹೊಲದಾಗ ಒಂದು 20 ಲಕ್ಷ ರೂಪಾಯಿ ಉತ್ಪನ್ನ ಅದ, ತುಡುಗರು ಬಂದಾರ, ನೀವು ಸುಮ್ಮಕೊಂಡಿರ್ತೀರೇನ್ರಿ? ಅಲ್ಲ, ಏನು ಪ್ರಯತ್ನ ಮನುಷ್ಯ ಮಾಡಬೇಕಲ್ಲ. ಅವ್ರು ಮಾಡೋದಕ್ಕೆ ನಾವು ಮಾಡೋದಕ್ಕೆ ಬಹಳ ಫರಕ್ ಅದ. ಅದ್ರ ಲೆಕ್ಕ ಭಾರಮತಿ ಗೌಡ್ರು ಮಾಡಿದ್ದ ಕೆಲಸ ಬಹಳ ಪವಾಡಗಳವ, ನಿಸ್ವಾರ್ಥದ. ಅದಕ್ಕಾಗಿ ಜಗತ್ತಿನೊಳಗ ಅಂತ ಪಾವಡ ಎಲ್ಲಿ ಆಗಿಲ್ಲ. ಅದಕ್ಕಾಗೇ ರುದ್ರಗಟ್ಟಿ ಮೇಲೆ ನುಡಿ ಆಗ್ತದೆ. ಇಂಥ ಬ್ಯಾಡ್ರನ್ನ ಮುಂದೆ ಇಡಬಾರ್ದಂತ ಹೇಳಿ ಮಹಾಳಿಂಗರಾಯ 700 ಬಾಡ್ರನ್ನ ಚಂಡ ಕಡದ ರುದ್ರಗಟ್ಟಿ ಉಮಳೆ ಠಾಣ ಅಂತದಂತಾರ. ಅದಕ್ಕೆ ಸದ್ಯ ನೋಡ್ಲಿಕ್ಕೆ ಸಿಗುತ್ತದ. ಮೊನ್ನೆ ಹಳಿದಾದಾಗ ಉದ್ರಗಟ್ಟಿ ಬಿಚ್ಚಿದ್ರು, ಆ ಗಟ್ಟಿ ಬಿಚ್ಚಿದಾಗ ಒಳಗೆ ಎಲ್ಲುವ ಡೋಗಿ ಇವೇ ಇದ್ದು ಅವತ್ರ ಹೊರಗೆ ತೆಗಿಬ್ಯಾಡ್ರು ಅಂತ ಹೇಳಿಸಿಂದ ಎಲ್ಲಾ ಮುಚ್ಚಿ ಮತ್ತದನ್ನೆಲ್ಲ ಗಿಲಾಯಿ ಮಾಡಿ ಒಳಗೆ ಹಾಕಿ ಗಿಲಾವ್ ಮಾಡ್ಯಾರ. ಅದ್ರ ಮೇಲೆ ನಿಂತು ಪಂಚಮಸಾಲಿ ಅವರು ಪೂಜಾರಿ ಇದ್ದಾರ, ರೇವಣ ಸಿದ್ದನ ಪೂಜಾರಿ ರೇವಪ್ಪ ಅಂತಾರ. ಅವ್ರು ಪಂಚಮಸಾಲಿಯವರೇ ಒಬ್ಬ ನುಡಿ ಮಾಡ್ತಾನ. ಅವ್ರ ಪೂಜಾರಿ 11 ಮಂದಿ ರುದ್ರಿಗೆ ಎಕ್ಕಿಯಲ್ಲಿ ಟೊಪಿಗೆ ಹಾಕ್ತಾರ. 11 ಮಂದಿದೆಲ್ಲ ಮೀಸಿ ಬೋಳಿಸ್ತಾರ, ತಲಿ ಬೋಳಿಸ್ತಾರ. ಎಕ್ಕಿಯಲ್ಲಿ ಟೊಪಿಗೆ ಹಾಕಿ ಒಬ್ಬ 11 ಮಂದಿ ಒಳಗ ಒಬ್ಬ ನುಡಿ ಮಾಡ್ತಾನ. ಒಬ್ಬ ಮಾಡ್ತಾನ ನುಡಿ. ಇದು ಪಂಚಮಸಾಲಿಯರ ಒಳಗ ಅದ. ಅಲ್ಲಿ ಪಂಚಮಸಾಲಿಯರೇ ಪೂಜಾರಿಗಳು ಇದ್ದಾರೆ. ಉಮ್ಮರಸದೊಳಗ ಯಾರು ಹಾಲು ಮತದವ್ರ ಪೂಜಾರಿ ಇಲ್ಲ. ನುಡಿ ಕೇಳಲಿಕ್ಕೆ ಎಲ್ಲ ಸರ್ವ ಜನ ಬರ್ತದ. ಇದು ಬ್ಯಾರೆ ಅದ. ಯಾರು ಹೋಗ್ಯಾರಲ್ಲ ಅವ್ರಿಗೆ ಗೊತ್ತದ. ಆ ಗುಳೆಪ್ಪ ನುಡಿ ಮಾಡೋದು ಎಂದು ಸುಳ್ಳಾಗಿಲ್ಲ. ಈ ವರ್ಷ ಮುಂಗಾರಿ ಕೊಡ ಹೊಳ್ಳಿ ನೋಡಿಲ್ಲ. ಹಿಂಗಾರಿ ಕೊಡ ಕಟ್ಟಿ ಮೇಲೆ ಬರುದ್ರಾಗೆ ಒಡೆದು ಬಿಟ್ಟಾನ. ಮುಂಗಾರಿ ಕೊಡ ಮೊದಲು ತಂದು ಇಡ್ತಾರ, ಇಟ್ಟ ಮೇಲೆ ಅದನ್ನ ಹೊಳ್ಳೆ ನೋಡಿಲ್ಲ, ಅದನ್ನ ನೀರು ಹೊಡೆದಿಲ್ಲ. ಹಿಂಗಾರಿ ಕೊಡ ಕಟ್ಟಿ ಮೇಲೆ ರುದ್ರಗಟ್ಟಿ ಮೇಲೆ ಬರುದ ಮೇಲೆ ಹೊಡೆದು ಬಿಟ್ಟಾನ. ಈ ಕಾರಣಕ್ಕಾಗಿ ಮುಂಗಾರಿ ನಡೆದದು. ಅದಕ್ಕಾಗಿ ಮತ್ತೆ ಬಂದ ಆವಿ ಮೇಲೆ ನಿಂತು ಸ್ವಸ್ಥ ಅಂದಾನ. ಅಂದ್ರೆ ಮತ್ತೆ ಸುಕಾಲ ಆಗ್ತದೆ. ಹಿಂಗಾರಿ ಸ್ವಸ್ಥ ಅಂದ್ರೆ ಏನು? ಸ್ವಸ್ಥ ಅಂದ್ರೆ ಏನು ಅದ ಅನ್ಬೇಕಂತಾರ ಅವ್ರು. ಆಗಿಲ್ಲ ಅಲ್ಲಿ. ಆ ಉಮಳೆ ಠಾಣದಾಗ ಏನು ಭಕ್ತರಿದ್ದಾರಲ್ಲ, ಏನೇ ಬಂದಂದ್ರು ಸಹಿತ ಸ್ವಸ್ಥ ಅನ್ಬೇಕ. ಅಂದ್ರೆ ನಮಗೆಲ್ಲ ಸುಕಾಲ ಅಂತ ತಿಳ್ಕೊತಾರೆ. ಅಲ್ಲಿ ಬಾನ ಒಗಿತಾರೆ. ಮತ್ತು ಪಲ್ಲಕ್ಕಿ ಕೂಡ ಅಲ್ಲೇ ಮಗ್ಲು ಭೀಮಾ ನದಿ ಇದೆ, ಅಲ್ಲಿ ಹೋಗ್ತಾನೆ ಗೋಳ್ಯಪ್ಪ. ಅವೆಲ್ಲ ನುಡಿವು ಮಾಡುವೆಲ್ಲ ಬಹಳ ಶಾಸ್ತ್ರೋಕ್ತವ. ಅದು ಹುಣ್ಣಿನ ಮುಂಜಾನೆ ಬರ್ತದಂದ್ರೆ ನುಡಿ ಮಾಡಿ ಕಡಿಕೆ ಮಾಡ್ತಾನೆ.
ನಾ ಅಮಾಸಿ ಮುಂದಿರ್ತ ಹೆಂಗ ಮುಂಡಾಸ ಮಳೆಂಗಲಾಗ ಆಗ್ತದಲ್ಲ ಹಂಗ ಹುಣ್ಣಿಮೆ ಮುಂದಿರ್ತಾನೆ ಆ ಗೂಳೆಪ್ಪ ನುಡಿ ಆ ರುದ್ರಗಟ್ಟಿ ಮೇಲೆ ಮಾಡ್ತಾನ. ಆ ಅವತಾರ ಅಲ್ಲಿ ತೋರಿಸ್ತದ. ಅವ ಮೂಕ್ ಹೊಯ್ಕದ ಅಂದ್ರು ಸಹಿತ ಒಮ್ಮೆಮ್ಮೆ ಈಗಿನ ಕಾಲದ ಪ್ರಕಾರ ಮಾತಾಡ್ತಾನ. ಹಿಂಗ ನಡೆದು ಬಂದ ಸಿದ್ಧರ ಪವಾಡದ ಹಂಗ ನಿಮ್ಗೆ ಎಷ್ಟೋ ಸಭಾದಗಳು ನಂಬದ ತಪ್ಪು ಅನ್ಬೇಡ, ನಿಮಗೆಲ್ಲ ತಪ್ಪಾಗ್ತಾವ ಆಯ್ತ. ಈಗ ನೀವು ಹೇಳಿರಿ ಶಿಗಣಾಪುರದ ಹಂಗ ಮಾತಾಡೋದು ನಾ ಇಲ್ಲ, ನೀವೇನೋ ಮಾತಾಡಿರಿ ಅಂತ ಹೇಳಿ ನಾವು ಹೇಳಿವು. ನಾವು ಮತ್ತೆ ಅದಕ್ಕೆ ಮಾತಾಡೋದಿಲ್ಲ. ಈಗ ಹಿಂದಿನ ಸಂದಿನಾಗ ನಾವು ಏನು ಮಾತಾಡಿದೀವು ಏನ್ರಿ? ಸಪ್ತ ಋಷಿಗಳ ಒಬ್ಬ ಋಷಿಯನ್ನು ವಿಶ್ವಾಮಿತ್ರನಂಥವ ಪ್ರತಿ ಸೃಷ್ಟಿಯನ್ನು ಮಾಡಿ ತೋರಿಸಿದ ಅಂತ ಹೇಳಿದೆವು. ಪ್ರತಿ ಸೃಷ್ಟಿ ಮಾಡಿದ ಅಂದ್ರೆ ಈಗ ಭಗವಂತ ಮಾಡಿದ ಸೃಷ್ಟಿ ಅದ ಕಾಣಿಸ್ತದ. ಆದ್ರೆ ಆ ಸೃಷ್ಟಿ ಯಾವ ಜಾಗ ಆದಾಗ ಅಂತ ನಾವು ಅಮ್ಗೊಂಡ. ನೋಡ್ರಿ ಮಾಡ್ಯಾನ ಇಲ್ಲ ಅಂತ ತಿಳ್ಕೋಬಾರದು. ತಾರಾಮತಿ ಮಗು ಪ್ರಾಣ ಹೋಗುವಾಗ ಸರ್ಪ ಆದವ್ರು ಯಾರ್ರಿ? ಪ್ರತಿ ಸೃಷ್ಟಿ ಎಲ್ಲಿ ಮಾಡ್ಯಾನಂತ ನೀವು ಕೇಳಿರಿ. ಅಲ್ಲ, ದೊಡ್ಡ ದೊಡ್ಡ ಋಷಿಗಳಿದ್ದಾರೆ, ಏನು ಬೇಕಾದ ಅವರಿಗೆ ಬೇಕಾದ ಪಾತ್ರ ಮಾಡ್ಲಿಕ್ಕೆ ಬರ್ತಿತ್ತು, ಅವರಿಗೆ ಬೇಕಾದ ಪವಾಡಗಳನ್ನು ಮಾಡ್ಲಿಕ್ಕೆ ಅವರಿಗೆ ಅಂತ ಋಷಿಗಳಿಗೆ ಬರ್ತಿತ್ತು. ಆದ್ರೆ ವಿಶ್ವಾಮಿತ್ರ ಹರಿಶ್ಚಂದ್ರ ಋಷಿಗಳಿಗೆ ಹರಿಶ್ಚಂದ್ರಿಗೆ ಕಾಡಿದ ತಪ್ಪೇನಿಲ್ಲ ಅಂತೇಳಿ ಹಿಂದಿನ ಪುರಾಣದಲ್ಲಿ ಬರ್ತದೆ. ಆದ್ರ ಮಂದಿಗೇನದ ಸತ್ಯ ಹರಿಶ್ಚಂದ್ರ ಅಂತೇಳಿ ಹೆಸರು ಜಗತ್ತಿನೊಳಗದ. ಅಂತವ್ರಿಗೆ ವಿಶ್ವಾಮಿತ್ರ ಗಾಡಿದ ತಪ್ಪ ಅಂತ ಎಲ್ಲಾ ಜನರನ್ನ ಆಟ ನೋಡವ್ರು ವಿಚಾರ ಮಾಡ್ತಾರೆ. ಆದ್ರೆ ಇದನ್ನ ಹಿಂದಿನ ಭಾಗ ಬಹಳ ಮುಖ್ಯ. ಹರಿಶ್ಚಂದ್ರ ಕಾವ್ಯವನ್ನು ಓದಿದಾಗ ಗೊತ್ತಾಗ್ತದ ಯಾಕೆ ಹರಿಶ್ಚಂದ್ರಗ ವಿಶ್ವಾಮಿತ್ರ ಕಾಡಿದ. ವಿಶ್ವಾಮಿತ್ರ ಕಾಡಲಿಕ್ಕೆ ಒಂದು ಕಾರಣ ಅದ. ಏನ್ರಿ ಕಾರಣ? ವಿಶ್ವಾಮಿತ್ರಗೆ ಮಕ್ಕಳು ಇದ್ದಿದ್ದಿಲ್ಲ. ಏನು ಹರಿಶ್ಚಂದ್ರಗೆ ಮಕ್ಕಳು ಇದ್ದಿದ್ದಿಲ್ಲ. ನನಗ ಬೇಕಂತ ಹೇಳಿ ಪುತ್ರ ಕಾಮಿಷ್ಠ ಯಜ್ಞೆಯನ್ನು ಮಾಡಿದ. ದೇವೇಂದ್ರನನ್ನ ಕುರಿತು ತಪಸ್ಸರೆ ಮಾಡಿದ ಪುತ್ರ ಕಾಮಿಷ್ಠ ಯಜ್ಞನೂ ಮಾಡಿದಾಗ ಅವಗೊಬ್ಬ ಮಗ ಹುಟ್ಟಿ ಬಂದ ಮೇಲೆ ಹರಿಶ್ಚಂದ್ರ ರಾಜ ಏನು ತಪ್ಪು ಮಾಡಿದ ಅಂದ್ರ ತನ್ನ ಮಗನನ್ನು ಕೊಡುತ್ತಾನಂತ ಹೇಳಿದ್ದ ವಿಶ್ವಾಮಿತ್ರ ಋಷಿಗಳಿಗೆ. ನೋಡ್ರಿ, ಹೋಮ ಹವನ ಮಾಡುವ ಸಮಯದಲ್ಲಿ ನನ್ನ ಮಗನನ್ನ ಆಹುತಿ ಕೊಡುತ್ತಾನಂತ ಹೇಳಿದ್ದಾನೆ. ಬೇಡಕೊಂಡ ಮಗನ ಹಡದಿದ್ದ. ಆದ್ರ ಆ ಮಗನನ್ನ ನಿಮ್ಮ ಇದಕ್ಕೆ ಒಪ್ಪಿಸಿ ಬಿಡ್ತೀನಿ, ನೀವೇನು ಬೇಕಾದ್ದು ಮಾಡ್ರಿ ಅಂತ ಹೇಳಿದ್ದ ಹರಿಶ್ಚಂದ್ರ ರಾಜ. ಅವಾಗ ಹರಿಶ್ಚಂದ್ರ ಕೊಡ್ಲಿಲ್ಲ. ಒಬ್ಬ ಬ್ರಾಹ್ಮಣ ಮಗನನ್ನ ಕಳಿಸಿ ಕೊಟ್ಟ, ಕೂಸಿನ ಒಯ್ದು ಒಟ್ಟಾಗ ವಿಶ್ವಾಮಿತ್ರ ಋಷಿ ಅಂದವ ಆ ಹೋಮ ಕಾರ್ಯದೊಳಗನಿ ಅಲ್ಲಿ ಹೇಳಿದ ಮಾತೇನದ, ಯಜ್ಞ ಮಾಡುವ ಹೊತ್ನ್ಯಾಗ ಒಂದು ಸಂಕಲ್ಪ ಅಂತ ಮಾಡ್ತಾರ. ಸ್ವತಃ ನಿನ್ನ ಮಗನ ಕೊಡ್ಬೇಕಾಗ್ಯದ. ಸಂಕಲ್ಪ ಏನು ಮಾಡ್ತಾರಂದ್ರೆ, ಈ ಯಜ್ಞೆಯನ್ನು ಮಾಡ್ತಿಲ್ಲ, ನಾ ಏನು ಮುಂದೆ ಇದರಂತೆ ಮಾತಾಡಿದಂತೆ ನಡೀತನು ಅಂತ ಹೇಳಿ ಅಲ್ಲಿ ನೀರು ಬಿಡ್ಬೇಕಾಗ್ತದೆ ಅಕ್ಕಿ ತಗೊಂಡು. ಆ ಸಂಕಲ್ಪ ಮಾಡಿದ್ದು ಬ್ಯಾರೆ, ನಿನ್ನ ಮಗನ ಕೊಡ್ಲಾರ್ದೆ ಮತ್ತೊಬ್ಬ ಮಗನನ್ನು ಕೊಟ್ಟ ಕಳಿಸಿದಿ, ಸುಳ್ಳು ಮಾತಾಡಿದೆ ಅಂತ ಹೇಳಿ ವಿಶ್ವಾಮಿತ್ರ ಗುರುವಿಗೆ ಗೊತ್ತಾಯ್ತು. ಆವಾಗ ವಿಶ್ವಾಮಿತ್ರ ಗುರುಗಳಿಗೆ ಗೊತ್ತಾದಾಗ ವಿಶ್ವಾಮಿತ್ರ ಋಷಿ ನಿನ್ನನ್ನು ಸುಡುಗಾಡ ಕಾಯಿಸಲಾರದೆ ಬಿಡುವುದಿಲ್ಲ ಅಂತ ಯಾವಾಗ ಎದ್ದ ಇವನು ಎಲ್ಲಾ ರಾಜ್ಯ ಮಾರಿಸಿದ. ಮೊದಲು ಹರಿಶ್ಚಂದ್ರ ಮಕ್ಕಳನ್ನು ಮಾರಿಸಿದ, ಸುಡುಗಾಡ ಕಾಯಿಸಿದ, ಎಲ್ಲವನ್ನ ಮಾಡಿದ ಋಷಿ ಯಾವ ಇದ್ದಂದ್ರೆ ಅವ ವಿಶ್ವಾಮಿತ್ರ ಋಷಿ. ಆದ್ರೆ ತಪ್ಪು ಅನಿಸ್ತ ಜನರಿಗೆ ವಿಶ್ವಾಮಿತ್ರಿಂದ ಗುರ್ತದ. ಭಾಗ ಹಿಂದಿಂದ ಓದಲದಕ್ಕಾಗಿ ಇವರಿಗೆ ಗೊತ್ತಿಲ್ಲ. ಪ್ರತಿ ಸೃಷ್ಟಿಯಲ್ಲಿ ಮಾಡಿದ ಅಂತ ಕೇಳಿರಿ ಸಕಲಾವಿದ್ರು. ಮಾಡಿದ್ದು ಖರೆ ಅದ, ಅದು ಎಷ್ಟು ಪೃಥ್ವೆ ಮಾಡಬೇಕಾಗಿದ್ದು ಅಷ್ಟು ಪೃಥ್ವೆ ಮಾಡಿ ತೋರ್ಸ್ಯಾನ. ಆದ್ರೆ ಸೃಷ್ಟಿ ಕಾಣಿಸ್ಲಿಕ್ಕೆ ಸಿಗುವುದಿಲ್ಲ. ಆದ್ರೆ ಕ್ಷಣಿಕ ಅದು ಮಾಡಿ ತೋರಿಸಿದ್ದು. ಪ್ರತಿ ಸೃಷ್ಟಿ ಮಾಡಿದ ಅಂದ್ರೆ ಏನು? ಸೃಷ್ಟಿ ಆಕಾರವಾಗಿ ಎಲ್ಲವನ್ನ ಮಾಡಿ ತೋರಿಸಿದ ವಿಶ್ವಾಮಿತ್ರನಂತ ಶಕ್ತಿ ಇತ್ತು. ಆ ಶಕ್ತಿಯಿಂದ ಅದನ್ನೆಲ್ಲ ಮಾಡಿ ತೋರಿಸಿದ. ನೋಡಿದಾಗ ಎಲ್ಲರೂ ನೋಡಿದ್ರು. ಹಿಂದೆ ಪವಾಡ ಮಾಡ್ಯಾರ, ಜಗತ್ತಿನೊಳಗ ಪವಾಡವನ್ನು ಮಾಡ್ಯಾರ. ಇಲ್ಲೇ ಅಗರಕೇಡ್ ಕೃಷ್ಣ ದ್ವೈಪಾನಾಚಾರ ಅಮಾಸಿ ದಿನ ಹುಣ್ಣಿಮೆ ಮಾಡಿ ತೋರಿಸ್ಯಾರ.
ನೋಡ್ರಿ ನಿಮಗೂ ವಯಸ್ಸು ಭಾಳ ಆಗ್ಯದ, ಹಂಗ ಮಾತಾಡ್ಬೇಡ್ರಿ. ಹುಚ್ಚರ್ಗತೆ ಮಾತಾಡ್ಬೇಡ, ಇಲ್ಲದ್ ಹೇಳುದಿಲ್ಲ ನಾವ್ ಯಾವಾಗ. ಅಮಾವಾಸ್ಯೆ ದಿನ ಹೆಂಗ್ ಕಾಣಿಸ್ತಾನ್ರಿ ಚಂದ್ರಾಮ? ಹುಣ್ಣಿಮೆ ಮಾಡಿ ತೋರ್ಸಾನ, ಬಾಳೋ ತಿಳಿತದ ಹೇಳ್ಬೇಕಾದ್ರೆ. ಚಂದ್ರಾಮನ್ ತೋರಿಸೋದು ಬಿರಿ ಆಗ್ತದ. ಅಮಾವಾಸ್ಯೆ ದಿನ ಹುಣ್ಣಿಮೆ ಮಾಡಿ ತೋರಿಸಿದವ್ರು ಅಗರ್ಖೇಡ್ ಕೃಷ್ಣ ದ್ವೈಪಾನಾಚಾರ. ಆವಾಗ ತೋರಿಸಿರಿ ಈಗ ತೋರಿಸಿರಿ ಅಂದ್ರೆ ಜಗತ್ನಾಗ ಆಗ್ತದ ಏನದ? ಹೆಂಗ ತೋರಿಸಿದ್ರಿ ವಿಚಾರ ಮಾಡ್ರಿ. ಮಾತಾ ಕೃಷ್ಣ ದ್ವೈಪಾನಾಚಾರು ಜಾಗಿರ್ಕಿ ಬಂದಿದ್ದ ಹಿಂದಾಗಡೆ ಅವರು ಯಾರಂದ್ರ ಅಗರ್ಖೇಡ್ ಕೃಷ್ಣ ದ್ವೈಪಾನಾಚಾರ, ಆ ಊರು ಉಪಾಧ್ಯಾಯರು. ಉಪಾಧ್ಯಾಯರಂದ್ರೆ ಉಪಾಧ್ಯಾಯರಂದ್ರೆ ಉಪದ್ಯಾಯರು ಅಂತ ಹೇಳಿ ಗ್ರಾಮ ಶಬ್ದದಾಗ ಬರ್ತಾರೆ. ಒಟ್ಟು ಬ್ರಾಹ್ಮಣರು, ಒಟ್ಟು ಬ್ರಾಹ್ಮಣರು ಬೇರೆ, ಉಪಾಧ್ಯಾಯರು ಬೇರೆ. ವಿಶ್ಲೇಷಣೆ ಮಾಡಿ ವಿಚಾರ ಮಾಡ ಮೊದಲು ಅದನ್ನ ತಿಳ್ಕೊಳಕ ಕೇಳಿ ನಾನು. ಎಲ್ಲರೂ ಹೋಮ ಹವನ ಮತ್ತ ಪಂಚಾಂಗವನ್ನು ಹೇಳಿ ಸರಿಯಾಗಿ ಎಲ್ಲರಿಗೆ ಮನದಟ್ಟಣೆ ಮಾಡುವಂಗ ಮಾಡವರೇ ಉಪಾಧ್ಯಾಯರು. ಊರಿಗೊಬ್ಬರು ಉಪಾಧ್ಯಾಯರು ಇದ್ರೆ ಅವಾಗ. ಈಗೆಲ್ಲರೂ ಅವೆಲ್ಲ ಕಾಲ ಸೂಕ್ಷ್ಮ ಆಗ್ಯದ, ಊರು ಬಿಟ್ಟು ಹೋಗ್ಯಾರ. ಅಗರಗೇಡ್ ಗ್ರಾಮದಲ್ಲಿ ಕೃಷ್ಣ ದ್ವೈಪಾನಾಚಾರ ಅವರು, ಕೃಷ್ಣ ದ್ವೈಪಾನಾಚಾರ್ಯರು ಇದ್ರು. ಅಮಾಸಿನಿ ನಾಳೆ ಬರ್ತಿತ್ತು, 4 ಮಂದಿ ಪಂಚಾಂಗ ಕೇಳಲಿಕ್ಕೆ ಅವ್ರ ಮನೆಗೆ ಹೋದ್ರು. ಅಪ್ಪ ಅವ್ರ ಅಮಾಸಿ ಎಂತ ಬರ್ತೈತ್ರಿ ಅಂತ ಕೇಳಿದ್ರು ಅವ್ರು. ಹೌದು, ರೈತರು ನಮ್ಮಂತವ್ರು ಹೋದ್ರು. 4 ಮಂದಿ ಕೂಡಿ ಹೋದ್ರು. ಕೇಳಿದಾಗ ಇಲ್ಲೋ ನಾಳೆ ಹುಣ್ಣಿಮೆ ಅದ ಅಂದ್ರೆ ಅವ್ರು. ನೋಡ್ರಿ, ಅಮಾವಾಸಿ ಕೇಳಲಿಕ್ಕೆ 4 ಮಂದಿ ಹೋಗ್ಯಾರ. ಯಾವಾಗ ಬರ್ತೈತ್ರಿ ಅಮಾಸಿ? ನಾಳೆ ನಾಡ್ದು ಅಂತ ಕೇಳಲಿಕ್ಕೆ ಹೋದವ್ರು ರೈತರು. ಆದ್ರೆ ಆಗ ಬಂದಿದ್ದ ಬಾಯಲ್ಲಿ ಕೃಷ್ಣ ದ್ವೈಪಾನಾಚಾರ್ಯ ಮಾತೇನದ? ನಾಳೆ ಅಮಾವಾಸಿ ಇಲ್ಲ, ಹುಣ್ಣಿಮೆ ಅಂತ ಬಂದ ಬಾಯಿಲೆ ಬಂತು. ಅವಾಗ ಅಂದ್ರೆ ಅವರು, ಅಪ್ಪ ಅವ್ರ ನಿನ್ನೆ ಹುಣ್ಣಿಮೆ ಆಗೈತ್ರಿ, ಮತ್ತೆ ಹಿಂಗ್ಯಾಂಗ ಹೇಳಿದ್ರಿ ನಾಳೆ ಅಮಾವಾಸ್ಯೆ ಐತಿಲ್ಲ ಅಂದ್ರೆ ಅವ್ರು. ಒಬ್ರು ಅಂದ್ರು 15 ದಿನಕ್ಕೊಂದು ಹುಣ್ಣಿಮೆ, 15 ತಿಂಗಳಿಗೆ ಒಂದು ಅಮಾವಾಸ್ಯೆ ಬರುದು ನಿಮಗೆಲ್ಲ ಗೊತ್ತದ. ಹೌದು, ಅಮಾವಾಸ್ಯೆ ಹಿಂಗ್ಯಾಕೆ ಮಾತಾಡಿದ್ರ ಅಪ್ಪ ಅವರು ಅಂತ ಹೇಳಿದ್ರು. ಅವ್ರು ಎದ್ದು ಏನು ಮಾತಾಡ್ಲಾರ್ದೆ ಎದ್ದು ಹೋಗಿಬಿಟ್ರು. ಅಲ್ಲಿ ಹೋದ್ರು. ಹೋಗಿ ಮತ್ತೊಂದು 8-10 ಮಂದಿ ಹೇಳಿದ್ರು. ಏನಂತಾರ? ಕೃಷ್ಣ ದ್ವೈಪಾನಾಚಾರ ಮನೆಗೆ ಪಂಚಾಂಗ ಕೇಳಲಿಕ್ಕೆ ಹೋಗಿದ್ದೀವಿ. ಅವ್ರು ನಾಳೆ ಅಮಾವಾಸ್ಯೆ ಅಂತ ಬರ್ತೈತ್ರಿ ಅಪ್ಪ ಅಂತ ಕೇಳಿದ್ರೆ ಅವ್ರು ನಾಳೆ ಹುಣ್ಣಿಮೆ ಅಂತಾರ. ಹೆಂಗ ಅಂದ್ರೆ ಅವ್ರು ಹೆಂಗಂತ ಮಾತಾಡಿದ್ರು. ವಯಸ್ಸಾಗ್ಯದ ಅವ್ರಿಗೆ, ಏನ್ ತಲೆಗಿಲಿ ಏನ್ ಕೆಟ್ಟಗಿಟ್ಟದೇನು ಹೋಗಿ ಅಂತ ಕೇಳೇ ಬರೋಣ ಅಂದ್ರೆ ಎಲ್ಲಾರು. ಮತ್ತೆ 4 ಮಂದಿ ಮಾತಾಡಿದ್ರು. ಮತ್ತೊಂದು 10-15 ಮಂದಿ ಕೂಡಿ ಹೋದ್ರು. ಅಪ್ಪ ಅವ್ರ ಮತ್ತೆ ಇದೇ ಹಿಂಗ ಮಾತಾಡ್ತೀರಿ ಅಂತ. ಮತ್ತೆ ಹೆಂಗಿದು ಅಂದ್ರೆ ಅವ್ರು, ಏನಿಲ್ಲ ಹುಣ್ಣಿಮೆ ಬಾಯಿಲೆ ಬಂದವ್ರು ಹುಣ್ಣಿಮೆ ಮಾಡಿ ತೋರಿಸುದಂದ್ರು ಅಪ್ಪಾಜಿ ಅವರು. ಅಪ್ಪ ಆಸಿದಿನ ಹುಣ್ಣಿಮೆ ಮಾಡುವುದದ ನೋಡ್ರಿ, ಚಂದ್ರಾಮನ ತೋರಿಸುದದ. ಬಾಯಿಲೆ ಅಂದ್ರೆ ಆಗ್ತದನ್ರಿ? ಇದು ಪ್ರತಿ ಸೃಷ್ಟಿ ಮಾಡಿದಂಗೆ. ಅವಾಗ ಅಂದ್ರೆ ಅವ್ರು ಏನು ಹುಣ್ಣಿಮೆ ಅಂತ ಬಾಯಿಲೆ ಬಂದದ ಅದನ್ನ ಮಾಡೇ ತೋರಿಸುದಂದ್ರು. ಅಕಸ್ಮಾತ್ ಬಾಯಿಲೆ ಬಂದಿತ್ತು. ಅವಾಗ ಅಂದ್ರೆ ಅವರು ಧರ್ಮ ಪತ್ನಿಗೆ ನಾಳೆ ಮುಂಜಾನೆ ಅಮಾವಾಸ್ಯೆ ಇತ್ತು. ಏನಿಲ್ಲ, ನಾ ಕೃಷ್ಣಾಂಜನವನ್ನು ಹಾಸಿಕೊಂಡು ದೇವರ ಪೂಜೆಯನ್ನು ಮಾಡಿ. ಕೃಷ್ಣಾಂಜನ ಅಂದ್ರೆ ಏನ್ರಿ? ಕೃಷ್ಣಾಂಜನ ಅಂದ್ರೆ ಹುಲಿಯ ಚರ್ಮ. ಅದನ್ನ ಕೆಳಗೆ ಹಾಸ್ಬೇಕು. ಅದನ್ನ ಸಿಟ್ಟನ್ನು ತೆಳಗೆ ಹಾಕಿ ಮ್ಯಾಲ ಕೂಡುವುದು ಮಹಾತ್ಮರ ಕೆಲಸದ. ಶಿವಾನು ಹುಲಿ ಚರ್ಮ ಸುತ್ತಕೊಂಡ. ಹಂಗ ಕೃಷ್ಣದ್ದು ಯಾರೇ ಪೂಜೆ ಮಾಡಿದ್ರು ಸಹಿತ ಶ್ರೇಷ್ಠ ಆಚಾರ ಪೂಜೆ ಮಾಡುವ ಹೊತ್ತಿನಲ್ಲಿ ಕೃಷ್ಣಾಂಜನವನ್ನು ಹಾಸಿಕೊಂಡು ಅದಕ್ಕೆ ಮಡಿ ಇಲ್ಲ. ಅದಕ್ಕೆ ಅದು ಹುಲಿ ಚರ್ಮ ಇದ್ರು ಸಹಿತ ಅದನ್ನ ಹಾಸ್ಕೊಳ್ಳಿಕ್ಕೆ ಬರ್ತದ. ಹಾಸ್ಕೊಂಡು ಪೂಜಾ ಮಾಡಿದ್ರೆ ಮರುದಿವಸ ಮುಂಜಾನೆ ಎದ್ದು ಪೂಜಾ ಮಾಡಿದ್ರು. ಮಾಡಿ ಧರ್ಮ ಪತ್ನಿಗೆ ಹೇಳಿದ್ರಿ, ನಿನ್ ಮ್ಯಾಲ ಅನುಷ್ಠಾನ ಕೊಡ್ತಾನೆ. ಚಂದ್ರಾಮ ಸೂರ್ಯ ಪಶ್ಚಿಮ ಕಡೆ ಮುಳುಗುತ್ತಾನ. ಚಂದ್ರಾಮ ಈ ಕಡೆ ಹೊಂಟ ಅಂದ್ರ ನಿಮಗ ಭೆಟ್ಟಿ ಮಾತಾ ಕತಿ ಇಲ್ಲಂದ್ರ ನಾವು ಆ ಕಡೆ ನೀವು ಈ ಕಡೆ ಅಂತ ಹೇಳಿದ್ವಿ. ಧರ್ಮ ಪತ್ನಿಯವ್ರಿಗೆ ಹೇಳಿ ದೇವರ ಪೂಜೆಯನ್ನ ಮಾಡಿ ತೀರ್ಥ ತಗೊಂಡು ಅನುಷ್ಠಾನಕ್ಕೆ ಕೂಡುದಂದ್ರೆ ಸುಮ್ಮಿಲ್ಲ. ಅದು ಸಮಾಧಿ ಹತ್ತದ ಮನುಷ್ಯ ನೆಲ ಬಿಟ್ಟ ಅಂತರ ಆಗ್ತಾನೆ. ನೋಡ್ರಿ, ಮಂತ್ರದಲ್ಲಿ ಅಂತ ಶಕ್ತಿ ಅದ. ಮಂತ್ರದಲ್ಲಿ ಅಂತ ತಾಕತ್. ಅವಾಗ ವಿಮಾನ ಈಗ ವಿಮಾನ ಹಾರಿಸ್ತಾರ. ಮಂತ್ರದಿಂದ ವಿಮಾನವನ್ನು ಹಾರಿಸ್ತಿದ್ರು ಅವಾಗ. ನೋಡ್ರಿ ಆಗಿನ ಕಾಲದ ಮಹಾತ್ಮರು, ಸಂತರು, ಶರಣರು, ದೇವತೆಗಳು. ಈ ವಿಮಾನ ಅಲ್ರಿ, ಪುಷ್ಪಕ ವಿಮಾನ ಒಂದೇ, ಮತ್ತೊಂದು ವಿಮಾನ ಇಲ್ಲ, ಒಂದೇ ಆಗಿನ ಕಾಲದಾಗ. ಹಂಗ ಶ್ರೀಕೃಷ್ಣ ದ್ವೈಪಾನ ಆಚಾರ್ಯರು ಆಚಾರ್ಯ ಹೇಳಿ ಅನುಷ್ಠಾನ ಕೂತ್ರು. ಏನು ಅನುಷ್ಠಾನ ಚಾಲು ಮಾಡಿದ್ರೆ ನೆಲ ಬಿಟ್ಟು ಅಂತರಾಗಿದ್ರು. ಆವಾಗ ಪಶ್ಚಿಮ ಕಡೆ ಸೂರ್ಯ ಮುಳುಗುತ್ತಿದ್ದ. ಪೂರ್ವದ ಕಡೆ ಚಂದ್ರಾಮ ಉದಯ ಆದ. ಧರ್ಮಪತ್ನಿ ಬಹಳ ಚಿಂತೆ ಮಾಡ್ತಿದ್ದ. ನಮ್ಮ ಪತಿನಾಥರ ಇಂಥ ಒಂದು ದೊಡ್ಡ ಕೆಲಸವನ್ನ ಮಾತಿನಿಂದ
ಕಳೆದು ಹೋಗ್ಯದ. ಸಮಾಧಿ ಹತ್ಯದ. ಸಮಾಧಿ ಹತ್ಯದ. ಮಾತಾಡ್ಯಾರ, ಇದು ಗೆಲ್ಲತದೋ ಅಥವಾ ಬಿಡ್ತದೋ, ಏನಾಗ್ತದೆ ಏನೋ, ಇದು ಬಹಳ 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 ಮಹತ್ವದ ಮಾತದ ಅಂತೇಳಿ ಚಕಾಮಕಿ ಆಗಿತ್ತು. ಆವಾಗ ಸೂರ್ಯ ಪಶ್ಚಿಮ ಕಡೆ ಮುಣುಗ್ತಿದ್ದ, ಪೂರ್ವದ ಕಡೆ ಚಂದ್ರಾಮ ಹೊಂಟ. ಧರ್ಮ ಪತ್ನಿ ಇದನ್ನ ನೋಡಿದ್ರೆ ಸೂರ್ಯ ಚಂದ್ರಾಮನ ಗಾಲಿ ಕಡಿಕೆ ಆಯ್ತು. ಅವಾಗ ಧರ್ಮಪತ್ನಿ ಬಂದು, ಸ್ವಾಮಿ ಚಂದ್ರಾಮ ಉದಯ ಆಗ್ಯಾನ್ರಿ ಅಂತ ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡಿದಾಗ ಅವರು ಕೃಷ್ಣದ್ವೈಪಾಯನಾಚಾರ್ಯ ಮಂತ್ರದಿಂದ ಸಮಾಧಿಯನ್ನು ಇಳಿಸಿದ್ರು. ಮಂತ್ರದಿಂದ ಮತ್ತೆ ಇಳಿಸಿ ಎದ್ದು ಹೊರಗೆ ಬಂದರು. ಸಾವಿರಾರು ಮಂದಿ ಕೃಷ್ಣದ್ವೈಪಾಯನಾಚಾರ್ಯ ಮನೆ ಮುಂದೆ ನೋಡ್ಲಿಕ್ಕೆ ನಿಂತಾರ. ಆವಾಗ ಮೊದಲ ಚಂದ್ರಾಮನಿಗೆ ದೀರ್ಘ ದಂಡ ನಮಸ್ಕಾರವನ್ನು ಮಾಡಿದ್ರು. ಸ್ವಾಮಿ ಮರ್ಯಾದೆಯನ್ನು ಕಾಯ್ದೆ. ಎಲ್ಲಾರು ನೋಡಿದ್ರಿ ಏನಪ್ಪ ಚಂದ್ರಾಮನ್ ಅಂದ್ರು. ಕೇಳಿದ್ರು. ಅಪ್ಪ ಅವರ ಚಂದ್ರಾಮನ್ ನೋಡಿವ್ರಿ ಅಂದ್ರು. ಅವರ ಸ್ಥಾನಕ್ಕೆ ಹೋಗ್ಲಿಕ್ಕೆ ಅಪ್ಪಡಿ ಕೊಡೋದನಂದ್ರು. ಆವಾಗ ಮತ್ತೆ ಸ್ವಾಮಿ ನಮ್ಮ ಮರ್ಯಾದೆಯನ್ನು ಕಾಯ್ದೆ ಅಂತ ಹೇಳಿಸಿಂದ ಯಾವಾಗ ನಮಸ್ಕಾರವನ್ನ ಶರೀರದಿಂದ ಮಾಡಿದ್ರಲ್ಲ, ಯಾವಾಗ ಮಾಡಿದ್ರು ಆವಾಗ ಚಂದ್ರಾಮ ಅಸ್ತಾದ, ಮುಳುಗಿದ. ಇದು ಪೇಶ್ವೆ ಕಾಲದ. ಆವಾಗ ಕೃಷ್ಣ ದ್ವೈಪಾಯನಾಚಾರ್ಯನ ಕರೆಸಿ ಏನು ಕೇಳಿದ್ರು ಅವ್ರಿಗೆ, ಆಚಾರ್ಯ ನಿಮಗೆ ಏನ್ ಬೇಡ್ತೀರಿ ಬೇಡ್ರಿ ಅಂದ್ರು. ಅವಾಗ ನಿನ್ನೆ ಅಮಾವಾಸ್ಯೆ ದಿನ ಹುಣ್ಣಿಮೆ ಮಾಡಿ ತೋರಿಸಿರಿ, ಚಂದ್ರಾಮನ ಮಾಡಿ ತೋರಿಸಿ ಅಂತ ಊರೆಲ್ಲ ಹೇಳಿಕ್ಕೆ ನಾ ಬೇಡವಲ್ಲ, ಏನು ಕೊಟ್ಟದ್ದು ತಗೋತೀನಿ ಅಂದ್ರ ಅವ್ರು. ಹೌದು ಹೇಳಿದ್ರು. ಆವಾಗ 7 ಊರು ಜಾಗಿರಿಗೆ ಕೊಟ್ರ 48,000 ಎಕರೆ ಜಮೀನವನ್ನು ಕೊಟ್ಟಾರ. ಕತಿಯೋ ಏನು ನೋಡಿರಿ ಅಂತ ನೋಡುದಲ್ಲ. ಅವಾಗಿದ್ ನಿನ್ನ ಯಾವ್ರ ಇದು ಅಗರಖೇಡ್, ಭುಯ್ಯಾರ, ಚಿಕ್ಕಮಣೂರು, ಹಿರೇಮಣೂರ, ಪಡಗಾನೂರು, ದುಳುಖೇಡ್ ನೋಡ್ರಿ. ಇಷ್ಟು ಊರದಾಗ ರೈತೇಕಿ ಜಮೀನು ಒಂದು ಗುಂಟೆ ಇದ್ದಿದ್ದಿಲ್ಲ. ಎಲ್ಲಾ ಜಾಗಿರಿಕಿ ಜಮೀನ. ಆವಾಗ 48,000 ಎಕರೆ ಜಮೀನವನ್ನು ಕೃಷ್ಣ ದ್ವೈಪಾಯನಾಚಾರ್ಯ ಜಾಗಿರಿಕಿ ಹಾಕಿ ಕೊಟ್ರು. ಅವರು ತಮ್ಮ ತಲೆ ಮ್ಯಾಲಿನವ್ರು ಹಿಂಗಿಂಗೆ ಹುಟ್ಟುತ್ತಾರಂತ ಹೇಳಿದ್ರು. ಬಹಳ ಭವಿಷ್ಯದಲ್ಲಿ ಶ್ರೇಷ್ಠ ಇದ್ರು ಅವ್ರು. ಅಂತವ್ರು ಮಾಡಿದ ಪವಾಡ ಅದಿನ ಈಗ ಚಂದ್ರಾಮನ ತೋರಿಸಿರ ಅದೇ ವಂಶದವ್ರು ಇದ್ದಂದ್ರೆ ಆಗುತ್ತದೆ ಇಲ್ಲ. ಹಂಗ ಸಪ್ತ ಋಷಿ ಒಳಗ ಶ್ರೇಷ್ಠ ಆಗಿರತಕ್ಕಂಥ ವಿಶ್ವಾಮಿತ್ರ ಋಷಿ ಅವ ಮಾಡಿದ ಸೃಷ್ಟಿ ಅದು ಮಾಡಿ ತೋರಿಸಿದಷ್ಟೇ ಕರೆ ನೋಡ್ಲಿಕ್ಕೆ ಸಿಗುವುದಿಲ್ಲ. ಹೌದು, ಇದು ಪುರಾಣ ಸಿದ್ಧಾಂತದ. ರಾಮದೇವರ ಗುರು ವಶಿಷ್ಠರು ವಿಶ್ವಾಮಿತ್ರರು ಸಮಕಾಲೀನರು. ಅವಾಗೇ ಇದ್ರು ಸಪ್ತ ಋಷಿಗಳೊಳಗೆ. ಇದೇ ಈಗ ಸನಕಾನಂದ ಯಾರು ಋಷಿಗಳು ಹೋಗಿದ್ರು, ನೀವು ಹೇಳು ಸಪ್ತ ಋಷಿಗಳು ತಪ್ಪು ಅಂತ ಹೇಳ್ತೀರಂದ್ರೆ ನೀವು ತಪ್ಪನ ಅವ್ರು ನೀವ್ಯಾರು ಅಂತ. ಅದಕ್ಕೆ ತಪ್ಪನವ್ರು ನೀವು ಯಾರು? ಸಭಾದಾಗ ಜಜ್ಮೆಂಟ್ ಕೂಡ ಅವ್ರು ಜಡ್ಜ್ ಇದ್ದಾರ. ಅವ್ರು ಸಭಾ ಪಂಡಿತರು. ನೀವು ಹೇಳುದೆಲ್ಲ ಸೇಕ್ಸೈದ್ರ ಆ ತಾಸಬಾವಣಿಯಾಗ ಯಾರೂ ನಮಾಜ್ ಮಾಡೇ ಇಲ್ಲ ಅಂತ ನಾ ಹೇಳ್ತೇನೆ. ನಿಮ್ದು ಹೇಳು ಎಲ್ಲ ಸುಳ್ಳೇ ಅದ. ನೀವೆಲ್ಲ ಜೋಡಿಸಿರಿ ಕತ್ತಿಯುತ್ತರ, ಹಂಗ ಮಾತಾಡಬಾರ್ದು. ಅದಕ್ಕೆ ಹೇಳಿದ್ರು ಬಬಲಾದಿ ಸದಾಶಿವಪ್ಪನವರು ಏನಂತಾರ್ರಿ? ಖಂಡಿಸದ ಕರಣವಂ ಏನ್ ಹೇಳಿದ ಸರ್ವಜ್ಞ ಶಾಸ್ತ್ರ ಸತ್ಯಗೋಷ್ಠಿ ಪುರಾಣ ಪುಂಡ್ರಗೋಷ್ಠಿ ಕಂಡಟ್ ಹೇಳಿ ಮಿಂಡಿ ಮಗನ ಅಂದವ್ರು ಬಬಲಾದಿ ಸದಾಶಿವಪ್ಪನವ್ರು. ನೋಡ್ರಿ ಬೆಂಕಿ ಬಬಲಾದ ಅಂತೀರಿ ಈಗ ನೀವು. ಇಲ್ಲಿದ ತೀರ್ಥ ಹೋಗ್ತದೆ ಇದೇ ಗುರುಪಾದೇಶ್ವರ ಮಠದಿಂದ ಅವರಿಗೆ ಹೇಳ್ತಾನೆ ಸರ್ವಜ್ಞ ಕವಿ. ಹೇಳ್ತಾನೆ, ನುಡಿಯಲ್ಲಿ ಎತ್ಸತ್ತು ನಡಿಯಲ್ಲಿ ತಪ್ಪಿದ್ದಾರೆ, ಹಿಡಿದಿದ್ದ ಧರ್ಮ ಹೆಡೆಮೆರಳಿ ಕಚ್ಚಿತ್ತು ಹೆಡೆನಾಗ ನೋಡ ಸರ್ವಜ್ಞ. ಹೀಗಂದ್ರೆ ಏನು ಮಾತನಾಡುವುದರಲ್ಲಿ ಸುಮ್ಮ ಮಾತನಾಡಿ ಹಿಂದಾಗಡೆ ತಕ್ಕೋತಿ ಅಂದ್ರೆ ಬಿಡುವುದಿಲ್ಲ. ಅದೇ ಧರ್ಮ ನಿಮ್ಮನ್ನ ಹಾವಾಗಿ ಕಚ್ಚಲಾರದೆ ಬಿಡುವುದಿಲ್ಲ ಅಂತ ಬಹಳ ಸಭಾದಾಗ ಹೇಳಿವಿ ನಾವು. ನಂಬದ ತಪ್ಪನ ಅವ್ರು ನೀವ್ಯಾರು, ನಾವು ಪುರಾಣ ಸಿದ್ಧಾಂತ ಪ್ರಕಾರ ಮಾಡ್ತಾಡೀವು. ತಿಳಿದೊಟ್ಟು ಮಾತಾಡಿ ಹೋಗುದದ. ಸಭಾದಾಗ ಪಂಡಿತ ಬಂದು ಯಾರು ಹೇಳಿ ತಪ್ಪದ ಇದು ಸರಿ ಅಂತ ಒಪ್ತೀವಿ ನಾವು ಒಪ್ತೀವಿ. ಪುರಾಣ ಒಬ್ರು ವ್ಯಾಸ ಮಹರ್ಷಿಗಳ ಪುರಾಣದಾಗ ಪಂಡಿತ ಗರಗಾಲಿ ಆಚಾರ ಬರೆದದ್ರೊಳಗೆ ಹೆಚ್ಚು ಕಡಿಮೆ ಅವ. ಉಪಪುರಾಣವ ಸಾಕಷ್ಟು ಪುರಾಣಗಳವ. ಒಂದೊಂದು ಪುರಾಣದಾಗ 18 ಭಾಗ ಮಾಡ್ಯಾರ. ಜಗಳಾಚಾರ 18 ಭಾಗ ಮಾಡ್ಯಾರ. ಮಾಡುದ್ರಾಗ ಹೆಚ್ಚು ಕಡಿಮೆ ಆಗ್ಯಾವ. ಪುರಾಣಕ್ಕೆ ಏನದಂದ್ರೆ ಹೂ ಅನ್ನೋದದ ಬರೀ. ಹಾ ಅಂದ್ರೆ ಪುರಾಣ ಇಲ್ಲ. ಇದಕ್ಕೊಂದು ಉದಾಹರಣೆ ಅದ. ಏನು ಉದಾಹರಣೆ? ಸೀತಾ ಸಂಯೋರದಾಗ ಯಾರು ಸೀತಾನ ಧನುಷಿ ಎತ್ತಾರಲ್ಲ, ಆಕೆ ಕುದುರೆ ಮಾಡಿ ಆಡ್ತಿದ್ಲು. ಬಡಿಗೆ ಆಡ್ತಾವಲ್ಲ ಹುಡುಗರು ತೆಳಗ್ ಹಾಕೊಂಡ. ಆ ಬಡಿಗೆ ಮಾಡಿದಂಗ ಸೀತಾ ಆ ಬಾಣ ಆಡ್ತಿದ್ಲು. ಜನಕರಾಜ ಏನಂದಿದ್ದ? ಸಂಯೋರ ಅಂತಾರದು. ಅವಾಗ ರಾವಣ ಎತ್ತಿಕ್ ಹೋಗಿ ಮೈ ಮ್ಯಾಲ ಹಾಕೊಂಡು ಬಿದ್ದಾನ.
ರಾವಣ ಅದನ್ನ ಎತ್ತಲಿಲ್ಲ ಮೈ ಮ್ಯಾಗ ಹಾಕೊಂಡು ಬಿದ್ದ. ಅಂತ ಸೀತಾನ ಹೆಂಗ ಒಯ್ದ ಅಂದ್ರ ಪೂರಾ ರಾಮಾಯಣನೇ ಸುಳ್ಳಾಗ್ತದ. ಸೀತಾ ಮಾಡುವಂತ ಬಡಿಗೆ ಸಣ್ಣ ಬಾಣ ಆಡ್ತಿರ್ತಾವಲ್ಲ ಬಡಿಗೆ ಹಾಕೊಂಡಿರ್ತಾವ ಹೆಂಗ ನೋಡ್ರಿ ನೀವು ಯಾವಾಗ ನಾವು ಹಂಗ ಸೀತಾಮ ಆಡಿ ಆಡುವಂತ ಬಡಿಗೆಯನ್ನ ರಾವಣ ಮಾಡಿ ಆ ಬಾಣ ಆಡ್ತಿದ್ಲಕ್ಕೆ ರಾವಣಿಗೆ ಎತ್ತಲಿಲ್ಲ. ರಾವಣಿಗೆ ಎತ್ತಿಲ್ಲ ಮೈ ಮೇಲೆ ಹಾಕೊಂಡು ಬಿದ್ದಾನ. ಸೀತಾನೆ ಹಂಗ ಒಯ್ದ ಅಂದ್ರೆ ರಾಮಾಯಣನೇ ಸುಳ್ಳಾಗ್ತದ. ಹಂಗ ಬಾಳ ಶಂಕಾವ ಬಹಳ ಶಂಕಾ ಪುರಾಣದೊಳಗೆ ಸಿಗುತ್ತಾವ. ಅದಕ್ಕೆ ಶಾಸ್ತ್ರ ಸತ್ಯಗೋಷ್ಠಿ ಅಂದರು ಶಾಸ್ತ್ರಕರು. ಹಾಲಿನೊಳಗೆ ತುಪ್ಪ ತೆಗಿಬೇಕು, ಅದರ ಕಷ್ಟ ತುಪ್ಪ ಆದ ಮೇಲೆ ಮಾತ್ರ ಹಾಲಿನೊಳಗೆ ಹೋಗಿ ಕೂಡುವುದಿಲ್ಲ, ಹೊಳಿ ಕೂಡ್ತದ. ಇದು ಶಾಸ್ತ್ರ ಹೇಳ್ತದೆ. ಶಾಸ್ತ್ರ ಸತ್ಯಗೋಷ್ಠಿ ಪುರಾಣ ಪುಂಡ್ರಗೋಷ್ಠಿ ಕಂಡಟ್ ಹೇಳ ಅಂದಾರಲ್ಲ ಅವರೆಲ್ಲ ಬಬಲಾದಿ ಬೆಂಕಿ ಬಬಲಾದಿ ಅವ್ರು ಹಂಗ ತರ್ಬೇಕಾಗ್ತದೆ. ಇದಕ್ಕೆ ಬಬಲಾದಿ ಅವ್ರದ್ದು ಬಾಳ ಹೇಳತ್ತೀರಿ. ಹೌದು, ಅವ್ರ ಹಿಂದಕ್ಕೆ ಏನು ಮುಂಡಿಗೆ ಪದ ಅದು ಬಾಳ ಹಾಡ್ತಾರ. ನಾವು ಕೇಳಿವ್ ಬಾಳ ಹೇಳ್ಯಾರು ಬಾಳ ಹೇಳಿದ್ದೆಲ್ಲ ಖರೇನೆ. ಅವ ಏನದ್ ವರ್ಷಕ್ಕೊಂದು ಸಂವತ್ಸರ ಪಾನ ತಿರುಗುತ್ತಾರ ಅವ್ರು. ಸಂವತ್ಸರ 60 ಸಂವತ್ಸರವ. ವರ್ಷಕ್ಕೊಂದು ಪಾನ ತಿರುವಿಕೆಸಿಂದ ಆ ಸಂವತ್ಸರದಾಗ ಏನು ಹೊಂಡತದ ಅದನ್ನ ಓದಿ ಹೇಳ್ತಾರ ಉಗಾದಿ ದಿನ. ಇದು ಅವರ ಮಠದ ಪದ್ಧತಿ. ಹೌದು, ಆದ್ರೆ ಬಬಲಾದಿ ಅವ್ರು ಹೇಳಿದ್ದು ನೀವು ಹೇಳ್ರಲಿ ಯಾವ್ದ್ರ ಒಂದು ಹೇಳುದಲ್ಲ, ಈಗ ಅದನ್ನೇ ಮುಂದೆ ಹೇಳುದದ. ಬಬಲಾದಿ ಅವ್ರು 50 ವರ್ಷದಿಂದ ಆವಾಗ ಈ ಸೀತಿ ಮನಿ ಡ್ಯಾಮ್ ಕಟ್ಟ್ಯಾರಲ್ಲ, ಆಲಮಟ್ಟಿ ಡ್ಯಾಮ್ ಕಟ್ಟಿದ್ ಗೊತ್ತೇ ಇದ್ದಿದ್ದಿಲ್ಲ. ಇದನ್ನ ಸರ್ವೇನು ಮಾಡಿದ್ದಿಲ್ಲ. ಅವಾಗಿದು ಸರ್ವೆ ಇದ್ದಿದ್ದಿಲ್ಲ. ಸರ್ವೇನೆ ಮಾಡಿದ್ದ. ಆಲಮಟ್ಟಿ ಡ್ಯಾಮ್ ಕಟ್ಟುವುದು ಯಾರಿಗೂ ಗೊತ್ತಿಲ್ಲ. ಆವಾಗ ಬಬಲಾದಿ ಸದಾಶಿವಪ್ಪ ಹೇಳಿದ್ರತ್ತ, ಏನಂತಾರ್ರಿ? ಅಡಗಾಡಿ ಅಡ್ಡಗಟ್ಟಿದ ಸೀತಿ ಮನಿ ಹುದಲು ಬಿತ್ತು ಬಬಲಾದಿ ಬಬ್ಬಿ ಹೊಡಿತು ಮಕ್ಕಳ್ರಿ ಅಂದ್ರತ್ತ. ಇದು ಸುಳ್ಳಾಗ್ಯದನ್ರಿ? 524 ಎಂದು ಹಿಡಿತಾರಲ್ಲ ಬಬಲಾದಿ, ಅಲ್ಲಿಗೆ ಮುಣುಗ್ತದ. ಆ ಬಬಲಾದಿ ಮಠದ ಮೇಲೆ ಏನು ಶಿಖರದಲ್ಲ ಅದ್ರ ಮೇಲೆ ಕುತ್ತ ಕಾಗಿ ನೀರು ಕುಡಿದಾಗ ಬಬಲಾದಿ ಅವಾಗ ಚಂದ ಬಸವಣ್ಣ ಬರ ಮುಂದೆ ಧರ್ಮ ಎಲ್ಲ ನಾಶ ಆಗಬೇಕು. ಆವಾಗ ಚಂದ ಬಸವಣ್ಣ ಕುದುರೆ ಮೇಲೆ ಕುತ್ತು ಬರವದನ. ಸುಳ್ಳಾಗ್ಯದನ್ರಿ? ಖರೇನೆ ಆಗ್ಯದ. ಖರೆ ಆಗ್ಯದಲ್ಲಿ ಇನ್ನ ಆಗಿ ಮುಳುಗಿಲ್ಲೋ ಬಬಲಾದಿ. ಸದ್ಯ 524 ಚಾಲು ಆದ್ರೆ ಹಿಡಿತಾರೆ. ಹಿಡಿಲ್ಲ ಅವ್ರು. ಅವಾಗ ಗೊತ್ತಾಗತ್ತೆ ಇದ್ದವ್ರಿಗೆ, ಅಗಾವ ಹೇಳಕತ್ತಿಲ್ಲ. ನಾವು ಇರತ್ತೀವ ಅವಾಗ ಹಿಂಗ ಹೇಳ್ಯಾರತ್ ಹೇಳು. ಹೌದಿಲ್ರಿ? ಮತ್ತೆ ಹಿಂಗ ಪ್ರಮಾಣಕ್ಕೆ ಹಚ್ಚಿ ಮಾತಾಡ್ಬೇಕು. ಅದಕ್ಕಾಗಿ